ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಟ್ಟಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ವನೇಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಮೊನ್ನೆ ನಾವು ಸ್ವಚ್ಛ ಸುಹೃತ್ ಸ್ವದೃಗಾಣ ನವಾಂಶೈಃ ಸ್ಥಾನಬಲಂ ಸ್ವಗೃಹೋಪಗತೈಶ್ಚ ದಿಕ್ಷು ಬುಧಾಂಗಿರಸೂರಯುಭೌಮೌ ಸೂರ್ಯಸುತಃ ಸಿತಶೀತಕರೌ ಚ ಎಂಬ ಶ್ಲೋಕದಲ್ಲಿ ಅದರ ಬಗ್ಗೆ ಗಮನ ನೀಡ್ತಾ ಇದ್ವಿ. ಸ್ವಚ್ಛ ಇದು ನಮಗೆ ಸ್ಥಾನಬಲ, ಚೇಷ್ಟಾಬಲ, ದಿಗ್ಬಲ, ಕಾಲಬಲ ಎಂಬತಕ್ಕಂತಹ ಒಂದು 4 ವಿಧವಾಗಿರ್ತಕ್ಕಂತಹ ಬಲಗಳು. ಒಬ್ಬ ಗ್ರಹನಿಗೆ ನಾವು ಮೊನ್ನೆಯಿಂದ ಬೇರೆ ಬೇರೆ ಪಾಠದಲ್ಲಿ ನಿಮಗೆ ಬಂದಿರಬಹುದು. ಬಲಿಷ್ಠನಾಗಿದ್ದಾಗ ಅವನು ಫಲವನ್ನು, ಬಲಿಷ್ಠ ಇದ್ರೆ ಹೀಗೆ, ಬಲಿಷ್ಠ ಇಲ್ಲದಿದ್ರೆ ಹೀಗೆ. ಹಾಗಿದ್ರೆ ಬಲವನ್ನು ಚಿಂತನೆ ಮಾಡುವಂಥದ್ದು ಈ ಪ್ರಕರಣದಿಂದಾಗಿ. ಅದರಲ್ಲಿ 4 ಬಲಗಳು. 4 ಬಲಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ಬಲ ಅಂತ ಹೇಳಿದ್ರೆ ಗ್ರಹರಿಗೆ ಸ್ಥಾನಬಲ ಅಂತ. ಯಾಕೆ ಅಂತೇಳಿ ಹೇಳಿದ್ರೆ ಅದನ್ನೇ ಹೇಳಬೇಕಾದ್ರೆ, ಇದು ಮೊನ್ನೆ ಶ್ಲೋಕ ಹೇಳಿದ್ದೇನೋ ನೆನಪಿಲ್ಲ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹು ಸ್ಥಾನೋದ್ಭವಂತು ಬಲಮಭ್ಯಧಿಕಂ ಪರೇಶಾಂ ತತ್ ಸಂಪ್ರಯುಕ್ತಮಿತರೈಃ ಅಧಿಕಾಧಿಕಂ ಸ್ಯಾತ್ ಅನ್ಯಾನಿ ತೇನ ಸದೃಶಾನಿ ಬಹೂನಿ ಚೇತ್ಸ್ಯುಹು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹು ಅಂತೇಳಿ. ಹಿಮಕರಸ್ಯ ಇಲ್ಲಿ ಹೇಳಿದ್ರೆ ಚಂದ್ರನಿಗೆ, ಪಕ್ಷೋದ್ಭವಂ ಅಂದ್ರೆ ಕೃಷ್ಣ ಪಕ್ಷವು, ಶುಕ್ಲ ಪಕ್ಷವು, ಅಥವಾ ಪಕ್ಷಕ್ಕೆ ಅನುಸಾರಿಯಾಗಿ. ಈಗ ನಿಮಗೆ ಶುಕ್ಲ ಪಕ್ಷ ಆದ ಕೂಡ್ಲೆ ಅಂತೇಳಿ ಅಲ್ಲ, ಕೆಲವು ಆಚಾರ್ಯರ ಅಭಿಪ್ರಾಯಗಳಿದೆ. ನಿಮಗೆ ಹಿಂದಿನ ಪಾಠದಲ್ಲಿ ಹೇಳ್ಬೇಕಾದ್ರೂ ಹೇಳಿರ್ಬೋದು ನಾನು. ಪಂಚಮಿಯಿಂದ, ಶುಕ್ಲ ಪಕ್ಷದ ಪಂಚಮಿಯಿಂದ ಕೃಷ್ಣ ಪಕ್ಷದ ಪಂಚಮಿಯವರೆಗೆ ಚಂದ್ರನಿಗೆ ಒಳ್ಳೆಯ ಬಲ. ಕೃಷ್ಣ ಪಕ್ಷದ ಪಂಚಮಿಯಿಂದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಚಂದ್ರನಿಗೆ ಬಲ ಇಲ್ಲ ಅಂತ ಹೇಳುವಂಥದ್ದು ಒಂದು ಆಚಾರ್ಯರ ಅಭಿಪ್ರಾಯ. ಹಾಗೆ ಇನ್ನೊಬ್ಬರ ಅಭಿಪ್ರಾಯ, ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಬಲ ಇಲ್ಲ, ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಅವನಿಗೆ ಒಳ್ಳೆಯ ಬಲ ಅಂತ ಹೇಳುವಂಥದ್ದು ಒಂದು ಆಚಾರ್ಯರ ಅಭಿಪ್ರಾಯ. ಇನ್ನೊಬ್ಬರ ಮತ, ಶುಕ್ಲ ಪಕ್ಷದ ದಶಮಿಯಿಂದ ಕೃಷ್ಣ ಪಕ್ಷದ ದಶಮಿಯವರೆಗೆ ಒಳ್ಳೆಯ ಬಲ, ಕೃಷ್ಣ ಪಕ್ಷದ ದಶಮಿಯಿಂದ ಶುಕ್ಲ ಪಕ್ಷದ ದಶಮಿಯವರೆಗೆ ಬಲ ಇಲ್ಲ ಅಂತ ಹೇಳುವಂತಹ ಅಭಿಪ್ರಾಯ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿಂದೆ ಬಂದಿದೆ. ಎಲ್ಲಿ ಅಂತ ಹೇಳಿದ್ರೆ, ಈ ಪಾಠ ಎಲ್ಲಿ ನೆನಪುಂಟ ನಿಮಗೆ? ಎಲ್ಲಿ ಬಂದಿದೆ ಅಂತ ಹೇಳಿ ಹಿಂದೆ ಜ್ಯೋತಿಷ್ಯ ಸೋಪಾನದಲ್ಲಿ ಬಂದಿದೆ. ಜ್ಯೋತಿಷ್ಯ ಜ್ಯೋತಿ ಇದ್ರಲ್ಲೇ ಬಂದಿದೆ. ರಾಜ್ಯದಲ್ಲಿ ಕ್ಷೀಣೇಂದ್ವರ್ಕ ಮಹೀ ಸುತಾರ್ಕ ತನಯ ಪಾಪಾಬುಧ ಸ್ಥೈರ್ಯತಃ ಕೇಳಿದ್ದ ನೆನಪುಂಟ? ಹೌದು. ಯಾವ ಶ್ಲೋಕ? ವರ್ಣಾಸ್ತಾಮ್ರಸಿತ ತಿರಕ್ತ ಹರಿತ ವ್ಯಾಪೀತ ಚಿತ್ರಾಸಿತ. ಯಾವ ಅಧ್ಯಾಯದಲ್ಲಿ ಹೇಳಿಬಿಡಿ, ಯಾಕಂದ್ರೆ ಅದು ಈಗ ಹುಡುಕ್ತಾ ಇರ್ಬೋದು. ಇದೇ 2ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬಂದಿರತಕ್ಕಂತ ಶ್ಲೋಕ. 5ನೇ ಶ್ಲೋಕ. ಐದನೇ. ಸರಿ. ಆ ಶ್ಲೋಕ ಪಾಠ ಆಗ್ಬೇಕಾದ್ರೆ ಕ್ಷೀಣೇಂದ್ವರ್ಕ ಅಂತ ಹೇಳಿ, ಯಾರು ಕ್ಷೀಣ ಹೇಳೋ ವಿಚಾರ ಮಾಡಿದಾಗ ಈ ವಿಷಯವನ್ನು ನಾನು ಅಲ್ಲಿ ಕೂಡ ಹೇಳಿದ್ದೆ. ಅದು ನೆನಪಿಲ್ಲದಿದ್ರೆ ಇನ್ನೊಂದು ಸಲ ನೆನಪು ಮಾಡಿದ್ದು. ಅಂತೂ ಹಿಮಕರಸ್ಯ ಚಂದ್ರನಿಗೆ ಪಕ್ಷಕ್ಕೆ ಸಂಬಂಧಪಟ್ಟ ಬಲಿಷ್ಠತ್ವ. ಇನ್ನೊಂದು ಆಚಾರ್ಯರ ಮತ ಪ್ರಕಾರ ಅಮಾವಾಸ್ಯ ಚತುರ್ದಶ್ಯೋ ಕ್ಷೀಣಚಂದ್ರೋ ನ ಸರ್ವದ ಅಂತ ಹೇಳುವಂತ ಅಭಿಪ್ರಾಯ ಇದೆ. ಅಂದ್ರೆ ಅತ್ಯಂತ ಕ್ಷೀಣವನು ಯಾವಾಗ ಅಂತೇಳಿ ಹೇಳಿದ್ರೆ, ಈಗ ಪಾಪ ಅಂತೇಳಿ ಅವನನ್ನು ಯಾವ ಕರೆಯುವುದು ಅಂತೇಳಿ ಹೇಳಿದ್ರೆ, ಅಮಾವಾಸ್ಯ ಚತುರ್ದಶ್ಯೋ. ಅಮಾವಾಸ್ಯೆ ಮತ್ತೆ ಅಂದ್ರೆ ಕೃಷ್ಣ ಪಕ್ಷದ ಚತುರ್ದಶಿ ಮತ್ತೆ ಅಮಾವಾಸ್ಯ ದಿವಸ ಮಾತ್ರ ಅವನು ಅತಿ ಕ್ಷೀಣ ಚಂದ್ರ. ಉಳಿದ ಇದರ ಚಂದ್ರನು ಕ್ಷೀಣ ಅಲ್ಲ ಅಂತ ಹೇಳುವಂಥದ್ದು ಮಾತಿದೆ.
ಅಂತೂ ಈ ಪ್ರಕರಣ ನಮಗೆ ದಶಮಿಯಿಂದ ದಶಮಿಗೆ ಅಥವಾ ಅಷ್ಟಮಿಯಿಂದ ಅಷ್ಟಮಿಗೆ ಸ್ವಲ್ಪ ಹಲವು ಆಚಾರ್ಯರ ಅಭಿಪ್ರಾಯಗಳು, ಅದರಿಂದಾಗಿ ಆ ಮಾತನ್ನು ಕೂಡ ನಾವು ತಗೊಳ್ಬಹುದು. ಅಂತೂ ಚಂದ್ರನಿಗೆ ಪಕ್ಷೋದ್ಭವಂ ಹಿಮಕರಃ, ಅವನ ಬಲಿಷ್ಠತ್ವೆಯನ್ನು ನಾವು ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಣಯ ಮಾಡಬೇಕು. ಉಳಿದ ಗ್ರಹರಿಗಾದ್ರೆ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹುಃ ಸ್ಥಾನೋದ್ಭವಂತು ಬಲಮಭ್ಯಧಿಕಂ ಪರೇಶಾಂ. ಸ್ಥಾನೋದ್ಭವಂತು ಬಲಂ ಅಭ್ಯಧಿಕಂ ಪರೇಶಾಂ. ಸ್ಥಾನೋದ್ಭವಂತು ಅಂದ್ರೆ ಸ್ಥಾನಬಲ ಅಂತ ಹೇಳುವಂಥದ್ದು ಏನಿದೆ ಅದು ಉಳಿದೆಲ್ಲ ಗ್ರಹರಿಗೂ ಬಲಿಷ್ಠತೆಯನ್ನ ಅದರಿಂದಾಗಿ ನೋಡಬೇಕು. ಅದರಿಂದಾಗಿ ಸ್ಥಾನಬಲ, ದಿಗ್ಬಲ, ಚೇಷ್ಟಾಬಲ, ಕಾಲಬಲ ಅಂತ ಈಗ ಮುಂದಕ್ಕೆ 2 ಶ್ಲೋಕದಲ್ಲಿ ಅದನ್ನು ಹೇಳಿದ್ರು ಕೂಡ ಇದರಲ್ಲಿ ಸ್ಥಾನಬಲಕ್ಕೆ ತುಂಬಾ ಪ್ರಾಧಾನ್ಯತೆ ಇದೆ. ಈ ಸ್ಥಾನಬಲದ ವಿಷಯ ಬಗ್ಗೆ ನಾವು ನೋಡ್ಬೇಕಾದ್ರೆ ಮೊನ್ನೆ ನೋಡಿದ್ದೇವೆ. ಸ್ವೋಚ್ಚ ಒಬ್ಬ ಗ್ರಹನಿಗೆ ತನ್ನ ಉಚ್ಚ ರಾಶಿಯಲ್ಲಿದ್ದಾಗ ಯಾವ ಗ್ರಹರಿಗೆ ಎಲ್ಲೆಲ್ಲಿ ಯಾವ ಡಿಗ್ರಿಗಳಲ್ಲಿ ಅಂತ ಮೊನ್ನೆ ನೋಡಿದ್ದೇವೆ. ಸುಹೃತ್ ಅವನ ಮಿತ್ರ ನಕ್ಷತ್ರಗಳು ಯಾವುದು ಅಂತ ನೋಡಿದ್ದೇವೆ. ಸ್ವದೃಗಾಣ ತನ್ನ ದ್ರೇಕಾಣದಲ್ಲಿದ್ದಾಗ ಅಂತ ಹೇಳುವಂತ ವಿಷಯ ಹೇಗೆ ಅಂತ ಹೇಳುವಂಥದ್ದನ್ನು ನೋಡಿದ್ದೇವೆ. ಸ್ವನವಾಂಶೈಹಿ ಅವನ ನವಾಂಶಗಳು ಹೇಗೆ ಬರ್ತದೆ ಅಂತ ಹೇಳುವಂಥದ್ದನ್ನು ನೋಡಿದ್ದೇವೆ. ಸ್ವಗೃಹೋಪಗತ ಇಷ್ಟ ಇದು ನೋಡ್ಲಿಕ್ಕೆ ಬಾಕಿ ಇದ್ದದ್ದು ನಮಗೆ ಮೊನ್ನೆ ಅಲ್ವಾ. ಈ ವಿಷಯವನ್ನು ನೋಡಿದಾಗ ಸ್ವಗೃಹೋಪಗತ ಅಂತ ತನ್ನ ಮನೆಯಲ್ಲಿದ್ದಾಗ ಅಂತ ಅದು ನೋಡಿದ್ದೇವೆ ಮೊನ್ನೆ ಸೂಕ್ಷ್ಮವಾಗಿ. ಶನಿಯು ತನ್ನ ಮನೆಯಲ್ಲಿದ್ದಾನೆ ಅಲ್ವಾ. ಈಗ ಯಾವ ಗ್ರಹ ತನ್ನ ಮನೆಯಲ್ಲಿದ್ದಾನೆ? ಇಬ್ಬರು ಗ್ರಹರು ಇವತ್ತು ತನ್ನ ಮನೆಯಲ್ಲಿದ್ದಾರೆ. ಯಾರೆಲ್ಲ? ಒಂದು ಶನಿ, ಬುಧ ಮತ್ತೆ ಬುಧ ಅವ್ರದ್ದು ಇದು ಕೇಳ್ತಾ ಬಂದು ಶನಿ ಚಂದ್ರ. ಅದೇ ಏನು ಬೇಡ, ಎಲ್ಲರಿಗೂ ಮೀಟ್ ಮಾಡಿ. ಶನಿ ಮತ್ತೆ ಚಂದ್ರ ಆಯ್ತಾ. ಚಂದ್ರ ಇವತ್ತು ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೀಗ. ಅದರಿಂದಾಗಿ ಶನಿ ಮತ್ತೆ ಚಂದ್ರರು ಸ್ವಕ್ಷೇತ್ರದಲ್ಲಿದ್ದಾರೆ, ಅವರವರ ಮನೆಗಳಲ್ಲಿ ಇದ್ದಾರೆ. ಸ್ವಗೃಹೋಪಗತ ಇಷ್ಟ. ಈ ಸ್ವಗೃಹೋಪಗತ ಇಷ್ಟ ಅಂತ ಹೇಳುವುದರಿಂದಾಗಿ ನಮಗೆ ಇನ್ನೊಂದು ಅರ್ಥಾಂತರವು ಕೂಡ ಇದೆ. ಏನು ಅಂತ ಹೇಳಿದ್ರೆ, ಸ್ತ್ರೀ ರಾಶಿಗಳಲ್ಲಿ ಸ್ತ್ರೀ ಗ್ರಹರು ಬಂದ್ರೆ ಅವರಿಗೆ ತನ್ನ ಮನೆ ಎಂಬುದಾಗಿ ಅರ್ಥ. ಪುರುಷರ ಗ್ರಹರಿಗೆ ಪುರುಷ ರಾಶಿಯಲ್ಲಿ ಬಂದ್ರೆ ಅವರಿಗೆ ತನ್ನ ಮನೆ ಎಂಬುದಾಗಿ ಅರ್ಥ. ಈ ಸ್ತ್ರೀ ಗ್ರಹರು ಯಾರೆಲ್ಲ ನೆನಪುಂಟ ನಿಮಗೆ? ಶಶಿ ಶುಕ್ರ ಯುವತಿ ರಾಷ್ಟ್ರ ಬುಧ ಸೂರ್ಯ ಸುತೌ ನಪುಂಸಕಾಖ್ಯೋ ಶಶಿ ಶುಕ್ರ ಶುಕ್ರೋ ಯುವತಿ ನರಾಸ್ತು ಶೇಷ. ಯಾರೆಲ್ಲ ಸ್ತ್ರೀ ಗ್ರಹರು? ಶಶಿ ಮತ್ತು ಶುಕ್ರ, ಚಂದ್ರ ಮತ್ತು ಶುಕ್ರ. ಚಂದ್ರ ಮತ್ತೆ ಶುಕ್ರ ಸ್ತ್ರೀ ಗ್ರಹ. ಪುರುಷ ಗ್ರಹರು ಯಾರೆಲ್ಲ? ಗುರು, ಸೂರ್ಯ, ಕುಜ. ರವಿ, ಕುಜ, ಗುರು. ಇನ್ನು ನಪುಂಸಕ ಗ್ರಹರು ಬುಧ ಮತ್ತೆ ಶನಿ ಅಂತೇಳಿ. ಈ ನಪುಂಸಕ ಗ್ರಹರನ್ನು ನಮಗೆ ಅದು ಪುನ್ನಂಸಕ, ಸ್ತ್ರೀ ನಪುಂಸಕ ಅಂತೇಳಿ ಮಾಡಿ ಬುಧನನ್ನು ಸ್ತ್ರೀಗೆ ಸಂಬಂಧಪಟ್ಟ ಹಾಗೆ ಪುರುಷನಾಗಿ ನಮಗೆ ಶನಿಯನ್ನು ಸ್ವೀಕಾರ ಮಾಡಬಹುದು ಇದರಲ್ಲಿ. ಯಾಕೆಂತ ಹೇಳಿದ್ರೆ ನಪುಂಸಕ ರಾಶಿ ಅಂತ ಇಲ್ಲ. ಅದರಿಂದಾಗಿ ಸ್ವಗೃಹೋಪಗತ ಇಷ್ಟ ಅಂತ ಹೇಳಿದಾಗ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಚಾರ್ಯರ ಅಭಿಪ್ರಾಯಗಳು ನಮಗೆ ಇಲ್ಲಿ ಕೇವಲ ಶಶಿ ಮತ್ತೆ ಶುಕ್ರ, ಚಂದ್ರ ಮತ್ತೆ ಶುಕ್ರರಿಬ್ಬರೇ ಸ್ತ್ರೀ ಗ್ರಹರು, ಉಳಿದವರೆಲ್ಲ ಪುಂ ಗ್ರಹರು ಅಂತ ಹೇಳುವಂತ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಅದರಿಂದಾಗಿ ನಮಗೆ ಸ್ತ್ರೀ ರಾಶಿಗಳು ಯಾವುದೆಲ್ಲ ನನಗೆ ಗೊತ್ತುಂಟಾ? ವೃಷಭ, ವೃಷಭ, ಕರ್ಕಾಟಕ, ಕರ್ಕಾಟಕ, ಮತ್ತೆ ಕನ್ಯಾ, ವೃಶ್ಚಿಕ, ಮಕರ, ಮೀನ. ಇದು ಯಾವ ರಾಶಿಗಳು? ಸ್ತ್ರೀ ರಾಶಿ. ಇದು ಸ್ತ್ರೀ ರಾಶಿಗಳು. ಪುರುಷ ರಾಶಿಗಳು ಮೇಷ, ಮಿಥುನ, ಮಿಥುನ ಸಿಂಹ, ಮತ್ತೆ ಸಿಂಹ, ಆಮೇಲೆ ತುಲಾ, ಆಮೇಲೆ ಧನು, ಕುಂಭ. ಧನು ಮತ್ತೆ ಕುಂಭ. ಅದೇ ಎಷ್ಟು ರಾಶಿಗಳು ನಮಗೆ? ಮೇಷ, ಮಿಥುನ, ಸಿಂಹ, ತುಲಾ, ಧನು,
ಕುಂಭರಾಶಿಗಳು ಪುರುಷ ರಾಶಿಗಳು, ವೃಷಭ, ಕರ್ಕಾಟಕ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನ ರಾಶಿ ಇದು ಸ್ತ್ರೀ ರಾಶಿಗಳು ಅಂತ. ಈಗ ಗ್ರಹರು ಗೊತ್ತಾಯ್ತಲ್ಲ, ಯಾರೆಲ್ಲ ಗ್ರಹರು ನಮಗೆ? ಶಶಿ ಮತ್ತೆ ಶುಕ್ರ. ಅಂದ್ರೆ ಸ್ತ್ರೀ ರಾಶಿಗಳಲ್ಲಿ ವೃಷಭ ರಾಶಿಯಲ್ಲಿ ಆಗ್ಲಿ, ಕರ್ಕಾಟಕ ರಾಶಿಯಲ್ಲಿ ಆಗ್ಲಿ, ಈಗ ಶುಕ್ರ ಎಲ್ಲಿದ್ದಾನೆ ಗೊತ್ತುಂಟಾ? ಶುಕ್ರ ವೃಶ್ಚಿಕದಲ್ಲಿ. ವೃಶ್ಚಿಕ ರಾಶಿ ಸ್ತ್ರೀ ರಾಶಿ. ವೃಶ್ಚಿಕದಲ್ಲಿ ಅದರಿಂದಾಗಿ ಸ್ತ್ರೀ ಗ್ರಹ ಚಂದ್ರನು ಕರ್ಕಾಟಕದಲ್ಲಿ. ಇಬ್ಬರು ಕೂಡ ಸ್ವಗೃಹೋಪಗತ ಇಷ್ಟ, ಇಬ್ಬರಿಗೂ ಬಲಿಷ್ಠತ್ವ ಉಂಟು. ಯಾಕೆ ಅಂತ ಹೇಳಿದ್ರೆ ಸ್ತ್ರೀ ರಾಶಿಯಲ್ಲಿ ಸ್ತ್ರೀ ಗ್ರಹ ಇದ್ದಾನೆ ಅದರಿಂದಾಗಿ. ಇನ್ನು ಪುರುಷ ರಾಶಿಯಲ್ಲಿ ಪುರುಷ ಗ್ರಹರು ಯಾರೆಲ್ಲ ಇದ್ದಾರೆ? ರವಿ ಇದ್ದಾನೆ ತುಲಾ ರಾಶಿಯಲ್ಲಿ ಅಲ್ವಾ? ಗುರುಗಳಿಬ್ರು ಕೂಡ ಸ್ತ್ರೀ ರಾಶಿಯಲ್ಲೇ ಇದ್ದಾರೆ. ಶನಿ ಅಂತೇಳಿ ಪೂರ್ಣ ಪುಸ್ತಕ, ಶನಿಯು ನಮಗೆ ಕುಂಭ ರಾಶಿಯಲ್ಲಿ ಇದ್ದಾನೆ. ಅದರಿಂದಾಗಿ ಸಾಮಾನ್ಯ ನಮಗೆ ಈಗ ರವಿ ಮತ್ತೆ ಶನಿ ಇಬ್ಬರು ಕೂಡ ಸ್ವಗೃಹೋಪಗತ ಇಷ್ಟ, ತನ್ನ ಮನೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಬಹುದು. ಇನ್ನು ದ್ರೇಕಾಣದಲ್ಲಿ ಕೂಡ ಸ್ತ್ರೀ ನಪುಂಸಕ ದ್ರೇಕಾಣಗಳು ಅಂತ ಹೇಳುವಂತ ವಿಷಯವನ್ನು ಹೇಳ್ತಾರೆ. ಅದು ಇಷ್ಟರವರೆಗೆ ಬಂದಿಲ್ಲ ನಮ್ಗೆ. ಇದು ಆರಂಭದಲ್ಲಿ ಸ್ತ್ರೀ ಸಾರಾವಲಿಯಲ್ಲಿ ಹೇಳ್ತಾರೆ ಈ ವಿಷಯವನ್ನು. ಸ್ತ್ರೀ ನಪುಂಸಕಾಖ್ಯಾಹ ಕ್ಷೇತ್ರೇಶು ಆದ್ಯಂತ ಮಧ್ಯ ಸಂಪ್ರಾಪ್ತಾಹ ಅಂತೇಳಿ ಹೇಳ್ತಾರೆ. ಕ್ಷೇತ್ರೇಶು ಆದಿ ಅಂತ ಮಧ್ಯ ಸಂಪ್ರಾಪ್ತಾಹ ಸ್ತ್ರೀ ನಪುಂಸಕಾಖ್ಯಾಹ. ಆದಿ ಅಂತೇಳಿ ಹೇಳಿದ್ರೆ ಸ್ತ್ರೀ ದ್ರೇಕಾಣ, ಆದಿ ದ್ರೇಕಾಣ ಅಂದ್ರೆ ಮೊದಲನೇ ದ್ರೇಕಾಣ ಸ್ತ್ರೀ ದ್ರೇಕಾಣ. ಮಧ್ಯ ದ್ರೇಕಾಣ ಅಂತೇಳಿ ಆದ್ರೆ ನಮಗೆ ನಪುಂಸಕ ಪುಂದ್ರೇಕಾಣ. ಇನ್ನು ಅಲ್ಲ ಸಾರಿ, ಆದಿ ಅಂತ ಮಧ್ಯ ಸಂಪ್ರಾಪ್ತ. ಆದಿ ದ್ರೇಕಾಣ ಅಂತೇಳಿ ಹೇಳಿದ್ರೆ ಸ್ತ್ರೀ ದ್ರೇಕಾಣ, ಅಂತ್ಯದ್ರೇಕಾಣ ಅಂತೇಳಿ ಹೇಳಿದ್ರೆ ಪುಂದ್ರೇಕಾಣ ಪುರುಷ ದ್ರೇಕಾಣ, ಮಧ್ಯದ್ರೇಕಾಣ ಆಗಿದ್ರೆ ನಪುಂಸಕ ದ್ರೇಕಾಣ ಅಂತ ಹೇಳುವಂತ ವಿಷಯಗಳು. ಈ ದ್ರೇಕಾಣಗಳಲ್ಲಿ ಈ ಗ್ರಹರು ಬಂದ್ರು ಕೂಡ ಅವರು ನಪುಂಸಕ ದ್ರೇಕಾಣದಲ್ಲಿ ನಪುಂಸಕ ಗ್ರಹರು ಬಂದ್ರೆ, ಪುರುಷ ಗ್ರಹರು ರವಿ ಕುಜ ಗುರುಗಳು ಪುರುಷ ದ್ರೇಕಾಣದಲ್ಲಿ ಬಂದ್ರೆ, ಅಥವಾ ಅಂದ್ರೆ ಅವರ ಆದಿ ದ್ರೇಕಾಣದಲ್ಲಿ ಇರ್ಬೇಕು. ಈಗ ಪ್ರಕೃತದಲ್ಲಿ ಗುರು ಯಾವ ದ್ರೇಕಾಣದಲ್ಲಿದ್ದಾನೆ? ಗುರು ತೃತೀಯ ದ್ರೇಕಾಣ. ತೃತೀಯ ದ್ರೇಕಾಣದಲ್ಲಿದ್ದಾನೆ. ಅದರಿಂದ ತೃತೀಯ ದ್ರೇಕಾಣ ಯಾವ ದ್ರೇಕಾಣ ಆಗ್ತದೆ? ಪುರುಷ ದ್ರೇಕಾಣ ಆಗ್ತದೆ. ಅದರಿಂದಾಗಿ ಪುರುಷ ಗ್ರಹ ಪುರುಷ ದ್ರೇಕಾಣ ಅಲ್ಲಿ ಸ್ವಗೃಹೋಪಗತ ಇಚ್ಛ ಎಂಬ ಅರ್ಥದಲ್ಲಿ ಈಗ ಗುರುವಿಗೂ ಕೂಡ ಸ್ಥಾನ ಬಲವನ್ನ ಚಿಂತನೆ ಮಾಡಬಹುದು ನಾವು. ಗುರು ತೃತೀಯ ದ್ರೇಕಾಣದಲ್ಲಿ. ಕುಜ ಯಾವ ದ್ರೇಕಾಣದಲ್ಲಿದ್ದಾನೆ? ಕುಜನ್ ಇವತ್ತು ಆದಿ ದ್ರೇಕಾಣದಲ್ಲಿದ್ದಾನೆ. ಆದಿ ದ್ರೇಕಾಣದಲ್ಲಿದ್ದರೆ ಕರ್ಕಾಟಕ ಅಂಶಕ, ಅದರಿಂದಾಗಿ ಆದಿ ದ್ರೇಕಾಣ. ಆದಿ ದ್ರೇಕಾಣದಲ್ಲಿ ಬಂದ್ರೆ ಸ್ತ್ರೀ ದ್ರೇಕಾಣದಲ್ಲಿ ಇದ್ದಾನೆ. ಅದರಿಂದಾಗಿ ಅವನು ತನ್ನ ದ್ರೇಕಾಣದಲ್ಲಿ ಇಲ್ಲ. ಇನ್ನು ರವಿ ಕುಜ ಆಯ್ತಲ್ಲ, ರವಿ ಅನ್ನು ನೋಡಿ. ರವಿ ಈಗ ಯಾವ ದ್ರೇಕಾಣದಲ್ಲಿದ್ದಾನೆ? ಆದಿ ದ್ರೇಕಾಣದಲ್ಲಿದ್ದಾನೆ. ಆದಿ ದ್ರೇಕಾಣ ಸ್ತ್ರೀ ದ್ರೇಕಾಣ ಆಯ್ತಲ್ಲ, ಅವನು ಪುರುಷ ಗ್ರಹ. ಚಂದ್ರ ತೃತೀಯ ದ್ರೇಕಾಣ. ತೃತೀಯ ದ್ರೇಕಾಣ ಇದ್ದಾನೆ. ತೃತೀಯ ದ್ರೇಕಾಣ ನಮಗೆ ಯಾವ ದ್ರೇಕಾಣ? ಪುರುಷ ದ್ರೇಕಾಣ ಆಯ್ತು. ಅದರಿಂದಾಗಿ ಸ್ತ್ರೀ ಗ್ರಹ ಪುರುಷ ದ್ರೇಕಾಣದಲ್ಲಿ ಆಯ್ತು. ಅದಾದ ಇನ್ನು ಕುಜ ನೋಡಿದೆ ಆಯ್ತು. ಬುಧನು ತೃತೀಯ ದ್ರೇಕಾಣ. ವೃಶ್ಚಿಕ ಅಲ್ಲ, ಬುಧನು ಇವತ್ತು ನಮಗೆ ತುಲಾ ರಾಶಿಯಲ್ಲಿದ್ದಾನೆ, ತೃತೀಯ ದ್ರೇಕಾಣೆಯಲ್ಲಿ ಇದ್ದಾನೆ. ತೃತೀಯ ದ್ರೇಕಾಣ ಎಲ್ಲಿಗೆ ಬರ್ತದೆ? ತೃತೀಯ ದ್ರೇಕಾಣ ಯಾರದು ದ್ರೇಕಾಣ? ಪುಂದ್ರೇಕಾಣ ಅಲ್ವಾ? ಅವನು ನಪುಂಸಕ ಗ್ರಹ. ಅದರಿಂದಾಗಿ ಪುಂದ್ರೇಕಾಣದಲ್ಲಿ ಬಂದ್ರೆ ಅದು ಸರಿ ಬರುದಿಲ್ಲ. ಇನ್ನು ಬುಧ ಆಯ್ತು, ಗುರು ಆಯ್ತು, ಶುಕ್ರ ಆಯ್ತು. ಶುಕ್ರನು ತೃತೀಯ ದ್ರೇಕಾಣದಲ್ಲಿದ್ದಾನೆ. ದ್ವಿತೀಯ. ಒಂದು ನಿಮಿಷ, ಹೌದು, ಶುಕ್ರನು ದ್ವಿತೀಯ ದ್ರೇಕಾಣದಲ್ಲಿ ಇದ್ದಾನೆ. ವೃಶ್ಚಿಕ ಅಲ್ಲ, ಮಧ್ಯ ದ್ರೇಕಾಣದಲ್ಲಿ ಇದ್ದಾನೆ. ಮಧ್ಯ ದ್ರೇಕಾಣ ಯಾವುದು? ನಪುಂಸಕ ದ್ರೇಕಾಣ. ಅದರಿಂದಾಗಿ ಸ್ತ್ರೀ ಗ್ರಹ ನಪುಂಸಕ ದ್ರೇಕಾಣದಲ್ಲಿ ಬಂದ್ರೆ ಸ್ವಗೃಹೋಪಗತ ಇಷ್ಟ ಆಗ್ಲಿಲ್ಲ. ಶನಿ ಯಾವ ದ್ರೇಕಾಣದಲ್ಲಿದ್ದಾನೆ? ತೃತೀಯ ದ್ರೇಕಾಣದಲ್ಲಿದ್ದಾನೆ. 18. ಹೌದು, ದ್ವಿತೀಯ ದ್ರೇಕಾಣದಲ್ಲಿದ್ದಾನೆ. ಮೀನರಾಶಿಗೆ ಅಂಶಕಲ್ವಾ ಅವನಿಗೆ? ದ್ವಿತೀಯ ದ್ರೇಕಾಣದಲ್ಲಿ. ಹಾಗಿದ್ರೆ ದ್ವಿತೀಯ ದ್ರೇಕಾಣ ನಪುಂಸಕ. ಶನಿಯು ಸ್ವಗೃಹೋಪಗತ ಇಷ್ಟ. ಇವತ್ತು ಶನಿಗೆ ಒಳ್ಳೆ ಬಲಿಷ್ಠತ್ವ ಚಿಂತನೆ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದವನಿಗೆ ಸಿಂಹೇ ವಿಂಶತಿರಾದಿತ,
ಮೂಲ ತ್ರಿಕೋಣದಲ್ಲಿದ್ದಾನೆ, ಸ್ವದ್ರೇಕಾಣದಲ್ಲಿದ್ದಾನೆ. ಹೀಗೆ ಸ್ವಗೃಹೋಪಗತ ಇಷ್ಟ, ಸ್ವದ್ರೇಕಾಣ ಅಲ್ಲ ಅವನಿಗೆ. ಈ ಸ್ವಗೃಹೋಪಗತ ಇಷ್ಟ ಅಂತ ಹೇಳುವಂಥದ್ದು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುದು. ಹಾಗೆ ಸ್ವಮನೆಯೂ ಹೌದು, ಮತ್ತೊಂದು ನಮಗೆ ಸ್ವದ್ರೇಕಾಣೆಯಲ್ಲಿ ಹೌದು. ಅವನು ಸ್ವದ್ರೇಕಾಣ ಅಂತ ಹೇಳಿದ್ರೆ ಅಲ್ಲಿಯ ಸ್ವದ್ರೇಕಾಣ ಅಲ್ಲ, ರೇಕಾಣದಿಂದಾಗಿ ಸ್ವಗೃಹೋಪಗತ ಇಷ್ಟ ಅಂತ ಏನು ನಾವು ಚಿಂತನೆ ಮಾಡ್ತೇವೆ, ಆ ರೀತಿಯಲ್ಲಿ ಸ್ವಗೃಹೋಪಗತ ಇಷ್ಟ ಇದ್ದಾನೆ. ಸರಿ, ಇನ್ನು ಇದು ಈಗ ನಮಗೆ ಸ್ಥಾನಬಲವನ್ನು ಚಿಂತನೆ ಮಾಡುವಂತ ವಿಷಯಗಳು. ಇಷ್ಟಿದ್ರೆ ಗ್ರಹರಿಗೆ ಸ್ಥಾನಬಲ ಇದೆ ಅಂತೇಳಿ. ಇಷ್ಟಿದ್ರೂ ಕೂಡ ಇದರಲ್ಲಿ ಒಂದು ಸೂಕ್ಷ್ಮ ವಿಷಯ ಉಂಟು. ಇದರಲ್ಲಿ ಎಷ್ಟು ವಿಷಯಗಳು ಬಂತು ಅಂತ ಹೇಳಿದ್ರೆ, ನಮಗೀಗ ಸಾಮಾನ್ಯ ಒಂದು ಬಲವನ್ನು ಚಿಂತನೆ ಮಾಡಬೇಕಾದ್ರೆ ಸ್ವಚ್ಛ ತನ್ನ ಉಚ್ಚ ಮನೆಯಲ್ಲಿದ್ದಾಗ ಇದನ್ನು ಇನ್ನು ಶ್ರೀಪತಿ ಪದ್ಧತಿಯಲ್ಲಿ ಹೇಳ್ತಾರೆ. ನಿಮಗೆ ಒಂದು 60 ಅಂತೇಳಿ ಪೂರ್ಣ ಅಂತೇಳಿ ಇಟ್ಕೊಂಡಾಗ, ಒಂದು ಪೂರ್ಣ ಆಗ್ಬೇಕಾಗಿದ್ರೆ 60 ಅಂತೇಳಿ ಇಟ್ಕೊಂಡಾಗ, ಸ್ವಚ್ಛೇ ರೂಪಂ ಚರಣರಹಿತಂ ಸ್ವತ್ರಿಕೋಣಂ ಸ್ವಭೇರ್ಧಂ. ಇದು ಲೆಕ್ಕಾಚಾರ, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಗ್ರಹನ ಬಲಾಬಲವನ್ನ ಲೆಕ್ಕದ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ವಿಷಯ ಇದು. ಒಬ್ಬ ಗ್ರಹನು ತನ್ನ ಉಚ್ಚ ರಾಶಿಯಲ್ಲಿದ್ರೆ, ಅತ್ಯುಚ್ಚದಲ್ಲಿದ್ರೆ ಇದನ್ನು ಬಿಟ್ಟು ಬಿಡು, ಅದು ಪೂರ್ಣವೇ. ಉಚ್ಚ ರಾಶಿ ಅಂತ ಇಟ್ಕೊಳ್ಳೋ, ಉಚ್ಚ ರಾಶಿಯಲ್ಲಿ ಯಾವ ಡಿಗ್ರಿಯಲ್ಲಿದ್ರು ಕೂಡ ಉಚ್ಚ ಅಂತೇಳಿ. ಮೇಷರಾಶಿಯಲ್ಲಿ ರವಿ ಬಂದು ಕೂಡಲೇ ಅವನು ಉಚ್ಚ ರಾಶಿಯಲ್ಲಿದ್ದಾನೆ ಎಂಬುದಾಗಿ ಅರ್ಥ. ಅಂತೂ ಅಲ್ಲಿ ನಮಗೆ ಸ್ವಚ್ಛೆ ರೂಪಂ, ಒಂದು ಪೂರ್ಣ ಉಚ್ಚದಲ್ಲಿ ಒಬ್ಬ ಗ್ರಹ ಬಂದ್ರೆ ಅವನು ಪೂರ್ಣ ಬಲ ಅಂತೇಳಿ ಇಟ್ಕೊಳ್ಬೇಕು. ಚರಣರಹಿತಂ ಸ್ವತ್ರಿಕೋಣೆ, ಅವನ ಮೂಲ ಕ್ಷೇತ್ರದಲ್ಲಿ ಬಂದಾಗ, ಈಗ ಶನಿ ತನ್ನ ಮೂಲ ಕ್ಷೇತ್ರದಲ್ಲಿದ್ದಾನೆ, ಸ್ವತ್ರಿಕೋಣದಲ್ಲಿದ್ದಾನೆ ಅವನು. ಅಂದ್ರೆ ಅವನ ಮೂಲ ತ್ರಿಕೋಣ ರಾಶಿಯಲ್ಲಿದ್ದಾನೆ. ಅದರಿಂದಾಗಿ ಅವನಿಗೆ ಮುಕ್ಕಾಲು ಭಾಗ ಬಲಿಷ್ಠತ್ವ ಉಂಟು. ಈಗ ಮುಕ್ಕಾಲು ಅಂತ ಹೇಳಿದ್ರೆ 45 ಅಂಕಗಳು. ಈಗ ಒಂದು ಪೂರ್ಣ ಅಂತ ಹೇಳಿದ್ರೆ 60 ಅಂಕಗಳು, ಮುಕ್ಕಾಲು ಅಂತ ಹೇಳಿದ್ರೆ 45 ಅಂಕಗಳು. ಇನ್ನು ಸ್ವಭೆ ತನ್ನ ಕ್ಷೇತ್ರದಲ್ಲಿ ಯಾರಾದ್ರೂ ಬಂದ್ರೆ, ಈಗ ಚಂದ್ರ ತನ್ನ ಕ್ಷೇತ್ರದಲ್ಲಿ ಇದ್ದಾನೆ, ಪಕ್ಷೋದ್ಭವಂ ಹಿಮಕರಃ ಒಂದು ಆ ವಿಷಯವನ್ನು ಬಿಟ್ಟು ಈಗ ಸ್ಥಾನಬಲದ ವಿಷಯದಲ್ಲಿ ನೋಡುವ. ಅಂತೂ ಸ್ವಭೆ ಅರ್ಧಂ, ಇವನು ತನ್ನ ಕ್ಷೇತ್ರದಲ್ಲಿರುವುದರಿಂದಾಗಿ ಚಂದ್ರನಿಗೆ ಅರ್ಧ ಅಂದ್ರೆ 30 ಅಂಕಗಳು ಉಂಟು ಇವತ್ತು. ಇನ್ನು ನಾಗಾಂಶಾನಾಂ ತ್ರಯಂ ಅತಿ ಸುಹೃತ್ ಗೇಹಗೆ, ತನ್ನ ಅತ್ಯಂತ ಮಿತ್ರನ ಮನೆಯಲ್ಲಿ ಯಾರಾದ್ರೂ ಗ್ರಹರಿದ್ರೆ, ಈಗ ಅತ್ಯಂತ ಮಿತ್ರ ಯಾರು ಬರ್ತಾರೆ? ಕುಜನಿಗೆ ಚಂದ್ರ ಮಿತ್ರ ಅಲ್ವಾ? ಆದ್ರೆ ಈಗ ಕುಜ ಚಂದ್ರ ಒಟ್ಟಿಗೆ ಇದ್ರೆ ಈಗ ತಾತ್ಕಾಲಿಕ ಮಿತ್ರರಲ್ಲ. ಇನ್ನು ಯಾರು ಅತಿ ಮಿತ್ರರ ಗ್ರಹದಲ್ಲಿ ಬರ್ತಾರೆ? ಶನಿಗೆ ಶುಕ್ರ, ಶನಿಗೆ ಶುಕ್ರ ಕ್ಷೇತ್ರದಲ್ಲಿ ಇಲ್ಲ ಅಲ್ಲ, ಶನಿ ಆಗುದಿಲ್ಲ. ಬುಧ ಶುಕ್ರರು ಅವರು, ಬುಧನಿಗೆ ಶುಕ್ರ ಈಗ ಬುಧನು ಅತಿ ಗ್ರಹದಲ್ಲಿ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ತಾತ್ಕಾಲಿಕ ಮಿತ್ರನೂ ಹೌದು ಶುಕ್ರ ಬುಧನಿಗೆ, ಅವನು ನೈಸರ್ಗಿಕ ಮಿತ್ರನು ಕೂಡ ಹೌದು. ಆದ್ರಿಂದಾಗಿ ಅತಿ ಸುಹೃತ್ತಿನ ಮನೆಯಲ್ಲಿರೋದು ಯಾರು? ಬುಧ. ಅವನಿಗೆ ಇವತ್ತು ಮಾರ್ಕ್ ಎಷ್ಟು ಅಂತೇಳಿ ಹೇಳಿದ್ರೆ, ನಾಗಾಂಶಾನಂ ತ್ರಯಂ. ನಾಗ ಅಂತೇಳಿ ಹೇಳಿದ್ರೆ ಎಷ್ಟು ಪಾಠ ಆಗಿದೆ ನಿಮಗೆ? 30. 4 30. ಸರ್, 30. 03 ಅಂತ ಹೇಳಿದ್ರೆ ನೀವು ಆ ರೀತಿಯಲ್ಲಿ ನೋಡಿದ್ರೆ. ಆದ್ರೆ ಇನ್ನೊಂದು ರೀತಿಯಲ್ಲಿ ಪಾಠ ಆಗಿದೆ, 2 ಅಂಕೆಗಳನ್ನ 2 ರೀತಿಯಲ್ಲಿ ನಿರ್ದೇಶನ ಮಾಡ್ತಾರೆ ಅಲ್ವಾ? ನಾಗ ಅಂತ ಹೇಳುವಂತದ್ದು ಯಾವ ಸಂಖ್ಯೆಯನ್ನು ಸೂಚನೆ ಮಾಡ್ತದೆ? 9 ನವನಾಗರು ಅಂತ. ಅಷ್ಟಕುಲ ನಾಗರು ಅಂತ. ನಾಗ ಅಂತ ಹೇಳಿದ್ರೆ ನಾಗಂದಿರು ಹೌದು, ಗಜ ಅರ್ಥ ಆನೆ ಹೌದು. ಅದು 2ಕ್ಕೂ 8 ಅಂತೇಳಿ 8 ಎಂಬ ಶಬ್ದವನ್ನ ಸೂಚನೆ ಮಾಡ್ತದೆ, 8 ಎಂಬ ಸಂಖ್ಯೆಯನ್ನ
ಸೂಚನೆ ಮಾಡುವ ಶಬ್ದ ನಾಗ. ಈ 60 8 ವಿಭಾಗ ಮಾಡಿದಾಗ 8ನೇ 1 ಅಂತ ಹೇಳಿದ್ರೆ ಎಷ್ಟಾಗ್ತದೆ? 7.5 7.5 ಆಗ್ತದೆ. ಸರಿ, 7 ಯಾಕೆಂತೇಳಿ 7.5 ಆಗ್ತದೆ. ಯಾಕೆಂತಂದ್ರೆ 60 8 ವಿಭಾಗ ಮಾಡಿದಾಗ 7.5 15 15ಕ್ಕೆ 2 ಆದ್ರೆ 30ಕ್ಕೆ 4 ಆಯ್ತು, 30ಕ್ಕೆ 4 ಆದ್ರೆ 60ಕ್ಕೆ 8 ಆಯ್ತು ಅಲ್ವಾ? ಸುಲಭ ಉಂಟು ನಮಗೆ. ಅದರಿಂದಾಗಿ ಅದರ ಒಂದಂಶ ಅಂತೇಳಿ 8ನೇ ಒಂದಂಶ ಅಂತೇಳಿ ಹೇಳಿದ್ರೆ ನಮಗೆ 7.5 ಆಯ್ತು. ನಾಗಾಂಶಾನಾಂ ತ್ರಯಂ, ಈ 7.5ಯ 3 ಹೇಳ್ಬೇಕು. 7.5ಯ 3 ಮಾಡಿದ್ರೆ ಎಷ್ಟಾಯ್ತು? 7.5 22 ಆಯ್ತು. 22.5 22.5 22 ಆಯ್ತು. ಈ 22 ಒಬ್ಬ ಗ್ರಹ ತನ್ನ ಅತಿ ಮಿತ್ರ ಕ್ಷೇತ್ರದಲ್ಲಿದ್ರೆ ಅವನಿಗೆ ಅಂಕಗಳು, ಅವನ ಬಲಾಬಲ ಚಿಂತನೆ ಮಾಡ್ಬೇಕಾದ್ರೆ 22 ಮಾರ್ಕ್ಸ್ ಅಂತೇಳಿ. ಇನ್ನು ಅತಿ ಸುಹೃದ್ ಆಯ್ತಲ್ಲ, ನಾಗಾಂಶಾನಾಂ ತ್ರಯಂ ಅತಿ ಸುಹೃದ್ಗೇಹಗಿ ಮಿತ್ರಭೇ ಅಂಗ್ರಿಹಿ. ಅಂಗ್ರಿ ಅಂತ ಹೇಳಿದ್ರೆ ಪಾದ ಎಷ್ಟು? 15, 4 ವಿಭಾಗ ಮಾಡ್ಬೇಕು 60 15 ಆಯ್ತಾ? ಅಂದ್ರೆ 15 ಅಂಕಗಳು ಒಬ್ಬ ಮಿತ್ರ ಕ್ಷೇತ್ರದಲ್ಲಿದ್ದರೆ ಅವನಿಗೆ 15 ಅಂಕಗಳು. ಹೀಗೆ ಯಾರು ಮಿತ್ರ ಕ್ಷೇತ್ರದಲ್ಲಿದ್ದಾರೆ ಅಂತ ಹೇಳಿ ನೋಡಿದ್ರೆ ಕುಜನು ಮಿತ್ರ ಕ್ಷೇತ್ರದಲ್ಲಿದ್ದಾನೆ ಅಲ್ವಾ? ಹೌದು, ಕುಜನಿಗೆ ಮಿತ್ರ, ಇದರಲ್ಲಿ ಶತ್ರು ಆಗ್ತಾ ಉಂಟ. ಶತ್ರು ಮತ್ತೆ ಮಿತ್ರ ಸಮ ಆಯ್ತು, ಕುಜ ಆಗುದಿಲ್ಲ. ರವಿಗೆ ಶುಕ್ರನು ಆಗುದಿಲ್ಲ, ಆಯ್ತು. ಶುಕ್ರನಿಗೆ ಕುಜ ಈಗ ಇಲ್ಲ, ಗುರುವಿಗೆ ಶುಕ್ರ ಆಗುದಿಲ್ಲ. ಯಾರು ಇಲ್ವಾ ಅಂತ ಮಿತ್ರ ಕ್ಷೇತ್ರದಲ್ಲಿ? ಈಗ ಮೊನ್ನೆ ವ್ಯವಸ್ಥೆಯಲ್ಲಿ ಯಾರ ಇದ್ರು? ರವಿಗೆ ಶುಕ್ರ ಈಗ ಬುಧ ಶುಕ್ರ ಆಗತ್ತೆ. ಬುಧ ಶುಕ್ರರ ಅತಿ ಬುಧ ತುಲದಲ್ಲಿ. ಅದೇ ಬುಧ ತೊಲೆಯಲ್ಲಿದ್ದಾನೆ. ಬುಧ ತೊಲೆಯಲ್ಲಿದ್ರೆ ಅದು ಅತಿ ಮಿತ್ರ ಗ್ರಹ ಅಂತ ಈಗ ನೋಡಿದ್ದಲ್ಲ ನಾನು, ಅತಿ ಸುಹೃತ್ ಗ್ರಹ. ಈಗ ಕೇವಲ ಮಿತ್ರ ಗ್ರಹ ಅಂತೇಳಿ ಯಾರಾಗ್ತಾರೆ? ಯಾರಾಗುದಿಲ್ಲ ಈಗ ಪ್ರಸಕ್ತ ಪರಿಸ್ಥಿತಿಯಲ್ಲಿ. ಅವನು ಮಿತ್ರ ಮತ್ತೆ ಸಮ ಆಗಿರ್ಬೇಕು, ಆಗ ಮಿತ್ರನಾಗ್ತಾರೆ. ಅಥವಾ ಆ ರೀತಿಯಲ್ಲಿ ಬರ್ಬೇಕು ನಮಗೆ. ಮಿತ್ರನಾಗಿದ್ರೆ ಸಮ, ಮಿತ್ರ ಸಮರಾಗಿದ್ರೆ ಆ ರೀತಿಯ ಸ್ಥಿತಿ ಯಾರು ಇಲ್ಲ ಈಗ ಆಯ್ತಾ? ಮಿತ್ರ ಅಂತೇಳಿ ಆಗ್ಬೇಕಾಗಿ ಅವನು ನೈಸರ್ಗಿಕವಾಗಿ ಸಮ ಆಗಿರ್ಬೇಕು, ತಾತ್ಕಾಲಿಕವಾಗಿ ಮಿತ್ರ ಆಗಿರ್ಬೇಕು. ನೈಸರ್ಗಿಕವಾಗಿ ಸಮರಾಗಿರುವಂತ ಗ್ರಹರು ಯಾರಿದ್ದಾರೆ? ಮಿತ್ರೇ ಸೂರ್ಯ ಸಿತವು ಬುಧಸ್ಯ ಹಿಮಗು, ಅದು ಆಗುದಿಲ್ಲ. ಸೊ ಅವನು ಶತ್ರು ಯಾರಲ್ಲ, ಗುರು ಶನಿ. ಶುಕ್ರನಿಗೆ ಗುರು ಅಲ್ಲ, ಗುರು ಶನಿಗಳಾಗ್ಬೇಕು. ಒಬ್ಬ ಗ್ರಹ ಇರ್ಬೇಕು ನಮ್ಗೆ ಅವನ ಕ್ಷೇತ್ರದಲ್ಲಿ. ಕ್ಷೇತ್ರದಲ್ಲಿ ಗ್ರಹ ಬರ್ಬೇಕು. ಆ ರೀತಿಯಲ್ಲಿ ಬಂದಾಗ ಮಿತ್ರ ಗ್ರಹದಲ್ಲಿ ಇದ್ದಾನೆ ಅಂತ. ಗುರು ಮತ್ತೆ ಮಿತ್ರರು, ಬಟ್ ಅಂತದ್ದು ಇಲ್ಲ ಈಗ, ಪ್ರಸಕ್ತ ಇಲ್ಲ ಆಯ್ತಾ? ಸರಿ, ಮತ್ತೆ ಮುಂದಕ್ಕೆ ನೋಡುವ. ಮಿತ್ರಭೇ ಅಂಗ್ರಿ, ಅವನಿಗೆ 15 ಅಂಕ ಬಲ ಅಂತ ಹೇಳಿ. ಇನ್ನು ಅಂಶೋಷ್ಟಾನಾಂ ಸಮಗ್ರಹಗತೆ, ಒಬ್ಬ ಗ್ರಹ ಸಮಕ್ಷೇತ್ರದಲ್ಲಿ ಬಂದಾಗ ಅವನಿಗೆ ಅಷ್ಟಾನಾಂ ಅಂಶಃ, 8ನೇ 1 ಅಂಶ, ಅರ್ಥಾತ್ ಎಷ್ಟು? 7.5. ಆಗ ನೋಡಿದ್ದೇವಲ್ಲ, 7.5 ಅಂಕವನ್ನು ಕೊಡಬೇಕು ಅವನಿಗೆ. ಈಗ ಸಮಗ್ರಹದಲ್ಲಿ ಯಾರಾದ್ರೂ ಇದ್ದಾರೆ ಗ್ರಹರು ಅಂದ್ರೆ ನೈಸರ್ಗಿಕವಾಗಿ ಮಿತ್ರ ಅಥವಾ ಸಮ ಆಗಿರ್ಬೇಕು, ತಾತ್ಕಾಲಿಕವಾಗಿ ಶತ್ರು ಆಗಿರ್ಬೇಕು. ಈ ವ್ಯವಸ್ಥೆಯಲ್ಲಿ ನಮಗೆ ಸಮ ಅಂತೇಳಿ ಆಗ್ತಾನೆ. ನೈಸರ್ಗಿಕವಾಗಿ ಮಿತ್ರ, ತಾತ್ಕಾಲಿಕ ಶತ್ರುವು ಕೂಡ
ಸಮನೆ. ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕ ಶತ್ರುವು ಕೂಡ ಸಮನೆ ಆಗ್ತಾನೆ. ಈಗ ನೈಸರ್ಗಿಕವಾಗಿ ಮಿತ್ರ ಅಲ್ವಾ, ಈಗ ಯಾರು ಕುಜನಿಗೆ ತಾತ್ಕಾಲಿಕವಾಗಿ ಕುಜನ ಶತ್ರು ಆಗಿದ್ದಾನೆ. ಎರಡು ಶತ್ರು. ಯಾರು? ಕುಜನಿಗೆ ಬುಧ ಶತ್ರು ನೈಸರ್ಗಿಕವಾಗಿ, ತಾತ್ಕಾಲಿಕವಾಗಿ ಮಿತ್ರ. ಹಾ, ಈಗ ಅದು ಬೇಡ. ಕುಜನಿಗೆ ಚಂದ್ರ ಇಟ್ಕೊಳ್ಬೇಕು. ಚಂದ್ರ ಕ್ಷೇತ್ರದಲ್ಲಿ ಕುಜ ಇದ್ದಾನಲ್ವಾ, ಚಂದ್ರ ಕ್ಷೇತ್ರದಲ್ಲಿ ಕುಜ ಇರುವುದರಿಂದಾಗಿ ಕುಜನಿಗೆ ಚಂದ್ರ ಈಗ ತಾತ್ಕಾಲಿಕವಾಗಿ ಶತ್ರು ಆಗಿದ್ದಾನೆ, ನೈಸರ್ಗಿಕವಾಗಿ ಮಿತ್ರನಾಗಿದ್ದಾನೆ ಅಲ್ವಾ? ಹೌದು. ಅದರಿಂದಾಗಿ ಸಮ ಆಗ್ತಾನೆ. ಅದರಿಂದ ಕುಜ ಈಗ ಸಮಕ್ಷೇತ್ರದಲ್ಲಿ ಇದ್ದಾರೆ. ಅದರಿಂದ ಕುಜನಿಗೆ ಎಷ್ಟು ಬಲ? ನಮ್ಗೆ 7.5 ಅಂಕವನ್ನು ಕೊಡ್ಬೇಕು ಕುಜನಿಗೆ. ಈಗ ಭೂಪ ಭಾಗ ಅರಿಗೇಹೆ. ಇನ್ನು ಭೂಪ ಅಂತ ಹೇಳಿದ್ರೆ ಎಷ್ಟು? ಭೂಪ ಅಂತ ಹೇಳಿದ್ರೆ 4 ಅಂಕಗಳನ್ನು ಒಬ್ಬ ಶತ್ರು ಕ್ಷೇತ್ರದಲ್ಲಿ ಇದ್ರೆ ಕೊಡ್ಬೇಕು ನಮಗೆ. ಈಗ ಯಾರಿದ್ದಾರೆ? ಶುಕ್ರನು ಕುಜನಿಗೆ ಶತ್ರುವೇ, ಅವನು ಅತಿ ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ ಅಲ್ವಾ, ತಿರುಪುಗ್ರಹೆ. ಇನ್ನು ಗುರು ಅತಿರುಪುಗ್ರಹೆ. ರವಿ ಮತ್ತೆ ಶುಕ್ರ. ರವಿ ಈಗ ರವಿಗೆ ಶತ್ರುವು, ರವಿಗೆ ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಶತ್ರು. ಈಗ ನೈಸರ್ಗಿಕವಾಗಿ ಸಮ ಅಲ್ವಾ, ತಾತ್ಕಾಲಿಕವಾಗಿ ಶತ್ರು. ನೈಸರ್ಗಿಕವಾಗಿ ಶತ್ರು, ತಾತ್ಕಾಲಿಕವಾಗಿ ಮಿತ್ರನಾಗಿದ್ದಾಗಲೂ ಕೂಡ ನಮಗೆ ಶತ್ರು ಅಂತೇಳಿ ಆಗ್ತಾನೆ. ಅದು ಸಮ ಆಗ್ತದೆ. ಸರಿ, ನೈಸರ್ಗಿಕವಾಗಿ ತಾತ್ಕಾಲಿಕವಾಗಿ ಮಿತ್ರ, ನೈಸರ್ಗಿಕವಾಗಿ ಶತ್ರು. ಶತ್ರು ಮಿತ್ರ ಸಮಾನೆ ಆಗ್ತಾನೆ. ಅದರಿಂದಾಗಿ ರವಿ ಆಗುದಿಲ್ಲ. ರವಿಗೆ ಕುಜ, ಅದು ನಮಗೆ ಯಾರ ಗ್ರಹರಿಗೆ ಅಂತ ಮುಖ್ಯ ಅಲ್ಲ, ಅಲ್ಲಿ ಕ್ಷೇತ್ರ ಯಾರದ್ರಲ್ಲಿ ಇದ್ದಾರೆ ಅಂತ ಹೇಳುವಂತದ್ದನ್ನ ನೋಡಿಕೊಳ್ಬೇಕಾಗ್ತದೆ. ನೋಡಿ, ಈಗ ಯಾರು ಇಲ್ಲ ಶತ್ರು ಕ್ಷೇತ್ರದಲ್ಲಿ ಇರುವಂತವ್ರು ಅಂತೇಳಿ ಯಾರು ಇಲ್ಲ. ಅಧಿಶತ್ರು ಕ್ಷೇತ್ರದಲ್ಲಿ ಆದ್ರೆ ನಮಗೆ ಶುಕ್ರ ಇದ್ದಾನೆ. ಶುಕ್ರ ಕುಜ ಕ್ಷೇತ್ರದಲ್ಲಿ ಇದ್ದಾನೆ. ಕುಜನಿಗೆ ಈಗ ಶುಕ್ರ ತಾತ್ಕಾಲಿಕವಾಗಿಯೂ ಶತ್ರು, ನೈಸರ್ಗಿಕವಾಗಿಯೂ ಕೂಡ ಶತ್ರು ಅಲ್ವಾ? ಶುಕ್ರನಿಗೆ ಕುಜ ನೈಸರ್ಗಿಕವಾಗಿ ಸಮ ಆಗ್ತಾನೆ ಅಲ್ವಾ? ಅದರಿಂದಾಗಿ ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ. ನಮಗೆ ನೈಸರ್ಗಿಕವಾಗಿ ಸಮ ಅಲ್ವಾ? ಹೌದು. ಸೌಮ್ಯಾರ್ಕಿ ಸುಹೃದೌ ಸಮೌ ಕುಜ ಗುರು ಶುಕ್ರಸ್ಯ ಶೇಷ ವರಿ. ಅದರಿಂದಾಗಿ ನಮಗೆ ಶುಕ್ರನಿಗೆ ಕುಜನು ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಶತ್ರು. ಆದ್ರಿಂದಾಗಿ ಶತ್ರು ಆದ. ಇದು ಮೇಲಿನದ್ದಕ್ಕೆ ಶತ್ರು ಗ್ರಹಕ್ಕೆ ಉದಾಹರಣೆ ಆಗ್ತದೆ ಶುಕ್ರ. ಅವನಿಗೆ ಎಷ್ಟೀಗ ಬಲ? 4 ಅಂಕಗಳನ್ನು ಕೊಡಬೇಕು. ಇನ್ನು ಅತಿ ಶತ್ರು ಕ್ಷೇತ್ರದಲ್ಲಿ ಗುರು ಇದ್ದಾನೆ. ಗುರುವಿಗೆ ಶುಕ್ರನು ಸೂರ್ಯ ಸೌಮ್ಯ ಸಿತೌ ಅರಿ. ಅದರಿಂದ ಗುರುವಿಗೆ ಶುಕ್ರನು ನೈಸರ್ಗಿಕವಾಗಿಯೂ ಶತ್ರು, ತಾತ್ಕಾಲಿಕವಾಗಿಯೂ ಕೂಡ ಶತ್ರು. ಅದರಿಂದಾಗಿ ಅಧಿಶತ್ರು ಕ್ಷೇತ್ರದಲ್ಲಿ ಈಗ ಗುರು ಇದ್ದಾನೆ. ದಂತಾಂಶ ಸ್ಯಾತ್. ದಂತಾಂಶ ಅಂತ ಹೇಳಿದ್ರೆ ಎಷ್ಟು? 32. 1 ಭಾಗ. 32ನೇ 1 ಭಾಗ ಎಷ್ಟಾಗ್ತದೆ? 1/4 ಅಂದಾಜು ಬರ್ಬೋದು. 32 ಅರ್ಧ ಬರೋದಿಲ್ಲ, 2 ಬರ್ತಾ ಇತ್ತು, 2ಕ್ಕಿಂತ ಸ್ವಲ್ಪ ಕಡಿಮೆ ಆಯ್ತು. ಇನ್ನು ನೀಚ ಬೇ ಶೂನ್ಯಮೇವ. ಒಬ್ಬ ಗ್ರಹ ನೀಚದಲ್ಲಿದ್ದಾರೆ. ಈಗ ಯಾರಿದ್ದಾನೆ ನೀಚದಲ್ಲಿ? ನೀಚದಲ್ಲಿ 2 ಇದ್ದಾರೆ.
ರವಿ ಇದ್ದಾನೆ. ಹಾ ರವಿ ಮತ್ತೆ ಕುಜ ಕುಜ. ಕುಜ ಇಬ್ರು ಕುಜ ಇದ್ದಾರೆ. ಇದ್ದಾನೆ. ಸರಿ. ಕುಜ ಇದ್ದಾನೆ. ಅದರಿಂದಾಗಿ ಅವರಿಗಿಬ್ಬರಿಗೆ ಆಕ್ಚುಲಿ ಆಗ ನೋಡಿದ ಶತ್ರು ಅಧಿಶತ್ರು ಬಂದ್ರು ಕೂಡ ಅವರಿಗೆ 0 ಈಗ ಏನು ಅಂಕ ಹಾಕ್ಲಿಕ್ಕಿಲ್ಲ, 0 ಅಂಕ ಆಯ್ತಾ. ನೀಚದಲ್ಲಿ ಒಬ್ಬ ಗ್ರಹ ಬಂದರೆ ಸರಿ. ಇದು ಹೀಗೆ ಒಂದು ವ್ಯವಸ್ಥೆಯನ್ನು ಸ್ಥಾನಬಲದಲ್ಲಿ ನೋಡುವಂತ ಕ್ರಮ ಉಂಟು. ನಾಳೆ ದಿಗ್ಬಲದ ವಿಷಯದಲ್ಲಿ ನೋಡುವ. ಮೂರ್ತಿತ್ವೇ ಪರಿಕಲ್ಪಿತ ಷಠಪೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಶ್ಚೇಟತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭೃಷ್ಟಾನೇಕಧಾ ಯಶತೋ ವಾಚಂ ನ ಸದಧಾತ್ಮನೇಕ ಕಿರಣ ಸ್ತ್ರೀಯೋತ್ಯದಿ ಪೂರವಿ.